ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಫ್ರೆಂಡ್ಸ್, ಇವತ್ತು ಹೇರ್ ಕಟಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೇ ಈಗ ಫಸ್ಟ್ ಬಂದು ವಸಿಷ್ಠ ಅವ್ರ ಹೇರ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿ ಹೊರಟಿದ್ದೀನಿ. ಒಂದು ಕಟ್ಟಿಂಗ್ ಶಾಪಲ್ಲೇ ಕಟಿಂಗ್ ಮಾಡಿಸ್ಕೊಂಬರ್ತೀನಿ. ಮತ್ತು ಅವನಿಗೆ ಸ್ಕೂಲಿಗೆ ಫೋಟೋ ಬೇಕು ಯೂನಿಫಾರ್ಮಲ್ಲಿ. ಹಾಗಾಗಿ ಬರಲಿ ಸ್ಕೂಲ್ ಯೂನಿಫಾರ್ಮ್ ಹಾಕಿ ಹಾಗೆ ಫೋಟೋ ತೆಗೆಸ್ಬಿಟ್ಟು ಟಿ ಶರ್ಟ್ ಚೇಂಜ್ ಮಾಡಿಕೊಂಡು ಅಲ್ಲೇ ಹೇರ್ ಕಟ್ ಮಾಡಿಸೋಣ ಅಂಥೇಳಿ ಹೊರಟಿದ್ದೀನಿ. ಈಗ ಒಂದು ಕಡೆ ಹೋಗಿ ಬಂದೆ, ಫೋಟೋ ಸ್ಟುಡಿಯೋ ಕ್ಲೋಸ್ ಆಗಿದೆ. ಹಾಗಾಗಿ ಈಗ ಬೇರೆ ಕಡೆ ಹೋಗೋಣ ಅಂತಂದು ಅಂದ್ಕೊಂಡಿದ್ದೀನಿ. ತಡಿ, ಅದನ್ನೊಂದು ಕವರಿಗೆ ಹಾಕ್ಕೊಡು, ಸಣ್ಣ ಕವರ್. ಬಸ್ ಸ್ಟಾಪ್ ಹತ್ರ ಇರೋ ಸ್ಟುಡಿಯೋ ಕ್ಲೋಸ್ ಆಗಿತ್ತು. ಅದಕ್ಕೆ ಈಗ ಅಲ್ಲಿ ಕಟಿಂಗ್ ಶಾಪ್ ಹತ್ರ ಒಂದು ಸ್ಟುಡಿಯೋ ಐತಿ, ಅಲ್ಲಿಗೆ ಹೋಗೋಣ ಅಂತಂದು ಅಂದ್ಕೊಂಡಿದ್ದೀನಿ. ಬಾಯ್ಲಿ, ಈ ಕವರ್ ಅಲ್ಲ, ಆ ಫೋಟೋ ತೆಗೆದಾದಮೇಲೆ ಈ ಟಿ ಶರ್ಟ್ ಅಲ್ಲೇ ಚೇಂಜ್ ಮಾಡಿ ಕಟ್ಟಿಂಗ್ ಮಾಡಿಸ್ಕೊಂಡು ಮತ್ತು ಸುಮ್ಮನೆ ಓಡಾಡೋಕ್ಕೆ 2-3 ಸಲ ಓಡಾಡೋದಾಗುತ್ತೆ ಇನ್ನಂಥೇಳಿ ಆ ಟಿ ಶರ್ಟ್ನ ತೊಗೊಂಡೋಗ್ತಾ ಇದ್ದೀನಿ. ಕಟ್ಟಿಂಗಿಗೆ ದುಡ್ಡೇ ತೊಗೊಂಡಿಲ್ಲ, ಹಂಗೆ ಹೊಂಟಿ ನಾನು. ಬಾ, ಹೆಂಗೆ ಕಾಣಿಸ್ತಾನೆ? ಚೆನ್ನಾಗಿ ಕಾಣಿಸ್ತೈತಾ? ಒಳಗೆ ಹೋಗ್ಬೇಡ, ಸ್ನಾನ ಮಾಡಿ ಒಳಗೆ ಹೋಗ್ಬೇಕು. ಡೋರ್ ತೆಗಿ, ಈ ಕಡೆ ಬಾಯ್ಲೆ. ಈ ಕಡೆ ಬಾಯ್ಲೆ, ಡೋರ್ ತೆಗಿ. ಹಿಂದೆ ಸರಿ ಕಡೆ ನೋಡಿ. ಕಟಿಂಗ್ ಮಾಡೋಕ್ಕೂ ಮುಂಚೆ ಕಾಣಿಸ್ತಿದೆ, ಕಟಿಂಗ್ ಮಾಡಿದ್ಮೇಲೆ ತಿರ್ಕೊ ಹಿಂದೆ. ನೀರು ಆನ್ ಮಾಡ್ಗಾನ. ಈಗ ಆಫ್ ಮಾಡ್ತಿದ್ಯಾ? ಕುದೀತಾ ಇದ್ದಾವ? ಹೋಗ್ಬಿಡ, ಒಳಗೆ ಹೋಗ್ಬಿಡ, ಸ್ನಾನ ಮಾಡ್ದಂಗೆ. ಒಳಗೆ ಕಾಲು ಇಡಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಬಾ, ಬ್ರಷ್ ಮಾಡುವ ಫಸ್ಟ್. ಫ್ರೆಂಡ್ಸ್, ಕಟಿಂಗ್ ಮಾಡಿಸ್ಕೊಂಡು ಬಂದೆ. ಈಗ ಒಂದು ತಲೆ ಸ್ನಾನ ಮಾಡಿಸ್ಬೇಕು. 1 ಅವರ್ ತೊಗೊಂಡಿದ್ದಾರೆ ಕಟಿಂಗ್ ಮಾಡೋದಕ್ಕೆ. ಒಂದು ನಿಧಾನಕ್ಕೆ ಕೂರಿಸ್ಕೊಂಡು ಸಲೂನಲ್ಲಿ ಮಾಡಿಸಿರೋದು, ಕಟ್ಟಿಂಗ್ ಶಾಪಲ್ಲಿ ಮಾಡಿಸ್ಲಿಲ್ಲ ಈ ಸಲ. ನಾನು ರೆಗ್ಯುಲರ್ ಹೋಗ್ತೀನಲ್ಲ ಐಬ್ರೋ ಮಾಡ್ಸೋಕ್ಕೆ, ಹೇರ್ ಕಟ್ ಮಾಡ್ಸೋಕ್ಕೆ, ಅಲ್ಲಿ ಮಾಡಿಸ್ಕೊಂಬಂದಿರೋದು. ಕಟ್ಟಿಂಗ್ ಶಾಪ್ ಬೇಡ ಅಂತ ಹೇಳಿ. ಚೆನ್ನಾಗಿ ಮಾಡೋರೆ, ಪರವಾಗಿಲ್ಲ. ಬರ್ತೀಯಾ ಇಲ್ವಾಪ್ಪ? ಬೇಗ ಬಾ, ಮತ್ತೆ ಥಂಡಿದೆ. ಹಿಂಗೆ ಬೇಜಾರಾಗ್ತಿಲ್ವ ಇಷ್ಟಕ್ಕೊಂದು ಮಾಡಿಸ್ಕೊಟ್ಟೆ? ಸೌಂಡ್ ಮಾಡಬಹುದಾ? ಬೇಡ, ಸೌಂಡ್ ಮಾಡು. ಫ್ರೆಂಡ್ಸ್, ವಸಿಷ್ಠನ್ ಕಟಿಂಗ್ ಮುಗಿಸ್ಕೊಂಡು ಒಂದು ಬೆಲೆಗೆ ಗಾನವೇಲಿ ಹೇರ್ ಕಟ್ ಮಾಡೋಣ ಅನ್ಕೊಂಡು ಇಲ್ಲಿ ನೋಡ್ತಿರ್ಬೋದು. ಇಷ್ಟುದ್ದ ಬಂದಿದೆ ಕೂದಲು. ತಿರ್ಕೊಂದ್ಸಲಿ ನೋಡಿ ಫ್ರೆಂಡ್ಸ್, ಇಷ್ಟುದ್ದ ಬಂದಿದೆ. ಅವಳಿಗೆ ಹೇರ್ ಕಟ್ ಮಾಡ್ಬೇಕಂತ. ಏನಕ್ಕೆ ಅಂದರೆ ಈಗ ಸ್ಕೂಲಲ್ಲಿ ಮಡಚ್ಬಿಟ್ಟು ಹಾಕೊಂಬರಕ್ಕೆ ಹೇಳಿದ್ದಾರೆ. ಹಾಗಾಗಿ ಈಗ ಅವಳಿಗೆ ಮಡಚ್ಬಿಟ್ಟು ಹಾಕೊಂಡು ಹೋಗೋಕ್ಕೆ ಅದು ಏನಾಗುತ್ತೆ ಅಂದರೆ, ಕೂದಲು ನಾವು ರಿಬ್ಬನ್ ಹೆಣಿತೀವಲ್ಲ, ಅದು ರಿಬ್ಬನ್ನಿಂದ ಬಿಚ್ಕೊಳ್ತೈತೆ ಕೂದಲು. ಹಾಗಾಗಿ ಒಂದೇ ಒಂದು ತಾನೇ ಅವಳೆ ಜುಟ್ಟು ಇಲ್ಲಾಂದರೆ 1-2 ಹೆಣಿಕಿನ ಹೆಣ್ಕೊಳ್ಳೋ ಅಷ್ಟು. ಈ ಕಡೆ ಬಾ. ಅದು ಕೂದಲು ರಿಬ್ಬನ್ನಿಂದ ಬಿಚ್ಕೊಳ್ಳೋದ್ರ ಸಲುವಾಗಿ ಏನು ಮಾಡ್ತಾರೆ ಅಂದರೆ, ಈಗ ಜುಟ್ಟು ಇಲ್ಲಾಂದರೆ ಜಡೆ ಅಷ್ಟೇ ಹಾಕೊಂಡು ಹೋಗೋಷ್ಟು ಲೆಂತ್
ಕಟ್ ಮಾಡು ಅಂತ ಹೇಳೋಳೆ, ಹಂಗಾಗಿ ಕಟ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇಷ್ಟು ಉದ್ದ ಬಂದಿದೆ. ಇನ್ನೊಂದು ಚೂರಾದರೆ ಕೆಳಗೆ ಟಚ್ ಆಗುತ್ತೆ, ಅಷ್ಟು ಉದ್ದ ಬಂದಿದೆ ಕೂದಲು. ಇದು ಇಷ್ಟುದ್ದ ಇದೆಯಲ್ಲ ಕೂದಲು, ಕೆಲವೊಬ್ರು ವಿಡಿಯೋ ನೋಡಿದ್ರೆ ಹೇಳ್ಬೋದು ಕೂದಲನ್ನ ಡೊನೇಟ್ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಡೊನೇಟ್ ಮಾಡೋದಕ್ಕೆ ಎಲ್ಲಿ ಕೊಡಬೇಕು ಅಂತ ನಮಗೂ ಗೊತ್ತಿಲ್ಲ. ಹಾಗಾಗಿ ನಾನು ಇದನ್ನ ಏನು ಮಾಡ್ತೀನಿ ಅಂದರೆ, ಈಗ ಇದನ್ನು ಹೆಂಗಂದ್ರೆ ನಂಗೆ ಕಟ್ ಮಾಡಿದ್ರೆ ಏನಂತೆ ಕೂದಲು ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಫಸ್ಟ್ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ ಮಾಡ್ತೀನಿ. ಅಂದರೆ ಇದಿಷ್ಟು ಕೂದಲನ್ನು ಎತ್ತಿಟ್ಕೊಳಕ್ಕೆ ಬರುತ್ತೆ. ನೋಡ್ತಿರ್ಬೋದು ಇಷ್ಟು ಕೂದಲು ಈಗ ವೇಸ್ಟ್ ಆಗುತ್ತೆ. ಫ್ರೆಂಡ್ಸ್ ನೋಡ್ಬೋದು, ಈಗ ನಾನು ಇಷ್ಟುದ್ದಾನ ಕಟ್ ಮಾಡ್ತಾ ಇದ್ದೀನಿ. ನನಗೂ ಬೇಜಾರಾಗುತ್ತೆ ಕಟ್ ಮಾಡೋದಕ್ಕೆ, ಬಟ್ ಮಾಡಲೇಬೇಕು. ಮಾಡಲಾ? ಬಾಲ್ ಕಸ ಬರ್ಸಕ್ಕಂತ ಹೋಗ್ತೈತದು. ಯಪ್ಪ, ಕತ್ತರಿಸಿ ನನ್ನ ಕೈ ಕೊಡು. ಆಗ್ತಿಲ್ವಾ? ತೊಂಬತ್ತ ಗ್ರೀನ್ ಕಲರ್. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ಇಷ್ಟು ಕಟ್ ಮಾಡಿದ್ದೀನಿ. ಒಂದು ಜಡೆ ಆಗುತ್ತೆ. ಎಷ್ಟು ನೈಸಿದೆ ಗೊತ್ತಾ ಅವಳು ಕೂದಲು. ನೋಡಿ ಚಿನ್ನ ಈಗ ಮುಟ್ಬೇಡ, ಬೇಡ, ಇಲ್ಲಿ ಇಡ್ತೀನಿ ಕೆಳಗೆ. ಮುಟ್ಬಾರ್ದು ಅವನ್ನ. ನೋಡಿ ಇಲ್ಲಿ ಹೊಟ್ಟೆ ಉರ್ದೆ ಅಲ್ವಾ, ನೋಡಿದ್ರೆ ಸಾಕು. ಇದ್ರಕ್ಕೂ ಕೆಳಗೆ ಕಟ್ ಮಾಡಬೇಡಿ, ಮೇಲೆ. ಮತ್ತೆ ಹೇರ್ ಕಟ್ ಮಾಡೋಕ್ಕೂ ಮುಂಚೆ ನೀವು ಆ ಥರ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ ಮಾಡಿದ್ರೆ ಹೇರನ್ನು ನೀವು ಡೊನೇಟ್ ಮಾಡ್ಕೋಬೋದು. ಮತ್ತಂದರೆ ಇಲ್ಲಾಂದರೆ ಏನು ಕೂದಲು ತೊಗೊಳೋರು ಬರ್ತಾರಲ್ಲ, ಅವ್ರಿಗೂ ತೊಗೊಳಕ್ಕೆ ಚೆನ್ನಾಗಿರುತ್ತೆ ನೀವು ಕೊಡೋಕ್ಕೆ. ಮತ್ತಿಲ್ಲ ಮನೆ ತುಂಬ ಎಲ್ಲ ಆಗುತ್ತೆ. ಅದನ್ನ ಮೋಸ್ಟ್ಲಿ ಎಲ್ಲರೂ ಕೊಟ್ಟರೆ ವಿಗ್ ಆಗುತ್ತಪ್ಪ. ಇದ್ರ ಮೇಲೆ ಏನಾರು ಬಟ್ಟೆ ಹಾಕೋಬೇಕಾಗುತ್ತೆ. ಟೀ ಶರ್ಟ್ ಎಲ್ಲ ಹಾಕತ್ತೀವಿ. ವಸಿಷ್ಠ ಸುಮ್ ಕೂತ್ಕೊಳ್ಳಮ್ಮ. ಕೂರಿ ಮುಟ್ತಿರೋದು ಬಗ್ಬೇಡ ನೀನು. ನಾನೇ ಹಿಂದಕ್ಕೆ ಹೋಗಿದ್ದೀನಿ ಮಮ್ಮಿ, ನಾನೇ ಹಿಂದಕ್ಕೆ ಹೋಗಿದ್ದೀನಿ. ಎಲ್ಲಿ ಈ ಬಾಲ್ ತೆಗಿ, ಕೂದಲೊಳಗೆ ಬರ್ತೈತಿ. ಕಟಿಂಗ್ ಮಾಡಿಸ್ಕೊಳ್ಳೋದು. ಬೇಡ ಬೇಡ ಅಂದ್ರೂ ಕೇಳ್ತಿಲ್ಲ. ಮಾಡಿ ಆ ಕಡೆ ಈ ಕಡೆ ಸ್ವಲ್ಪ ಲೈಟಾಗಿ ಯು ಶೇಪ್ ಮಾಡೋಣ ಅಂದ್ಕೊಂಡಿದ್ದೀನಿ.
ತೀರಾ ಸ್ಟ್ರೈಟ್ ಕಟ್ ಆದರೆ ಚೆನ್ನಾಗಿ ಕಾಣಲ್ಲ, ಹಾಗಾಗಿ ಲೈಟಾಗಿ, ಜಾಸ್ತಿ ಏನಲ್ಲ, ಲೈಟ್ ಯು ಶೇಪು ಕೊಡ್ತಾನೆ. ಸಾಕೊಳ್ಳಿ, 2 ಜುಟ್ಟು ಹಾಕೊಳ್ಳೋಷ್ಟು ಬಂದರೆ ಸಾಕು. ನಮ್ಮ ಹತ್ರ ಹೇರ್ ಸೆಟ್ಟಿಂಗ್ ಮಿಷಿನ್ ಇಲ್ಲ, ಮತ್ತು ಸ್ಟ್ರೈಟ್ನರು ಅದೇನಿಲ್ಲ, ಮತ್ತು ಹೇರ್ ಡ್ರೈಯರು, ಅದು 3ರಲ್ಲಿ ಹೇರ್ ಸ್ಟ್ರೈಟ್ನರು, ಹೇರ್ ಡ್ರೈಯರಲ್ಲಿ ಅಥವಾ ಹೇರ್ ಸೆಟ್ಟಿಂಗ್ ಮಿಷಿನಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾವು ಇಷ್ಟರಲ್ಲೇ ಮಾಡಿ ತೋರಿಸ್ತಾ ಇರೋಕ್ಕಿರ್ತಿಕ್ಕು ನೋಡಿ, ಇಷ್ಟ ಆಗಿದೆ. ಶೋಲ್ಡರ್ ಲೆಂತ್ವರೆಗೂ ಬಂದೈತೆ, ತೋರಿಸ್ತೀನಿ. ಕಾಣಿಸ್ತಿದೆಯಾ? ಶೋಲ್ಡರ್ ಲೆಂತ್ವರೆಗೂ ಮಾಡಿದ್ದೀನಿ. ಆ ಕಡೆ ಈ ಕಡೆ ಸ್ವಲ್ಪ ಲೈಟಾಗಿ ಯು ಶೇಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈಗ ಸ್ವಲ್ಪ ಶೋಲ್ಡರ್ ಲೆಂತ್ವರೆಗೂ ಮಾಡಿದ್ದೀನಿ. ಆ ಕಡೆ ಈ ಕಡೆ ಲೈಟಾಗಿ ಯು ಶೇಪ್ ಕೊಟ್ಟಿದ್ದೀನಿ, ಜಾಸ್ತಿ ಏನಲ್ಲ, ಲೈಟಾಗಿ ಬರೋ ಥರ ಅಷ್ಟೇ. ಡೀಪ್ ಯು ಶೇಪ್ ಕೊಟ್ಟಿಲ್ಲ, ಯಾಕಂದರೆ ಡೀಪಾಗಿ ಕೊಟ್ಬಿಟ್ರೆ ಏನಾಗುತ್ತೆ, ಜುಟ್ಟು ಹಾಕೊಳ್ಳೋಕ್ಕೆ ಬರಲ್ಲ, ಅವಳಿಗೆ ಸಣ್ಣದಾಗುತ್ತೆ. ಹಾಗಾಗಿ ಲೈಟಾಗಿ. ಪಾರ್ಲರಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಇಷ್ಟು ಕಟಿಂಗ್ ಮಾಡೋಕ್ಕೆ ಪಾರ್ಲರಲ್ಲಿ ಎಷ್ಟು ತಗೋತಾರೆ, 400-500 ಹಿಂಗೆ ಮಾಡ್ತಾರೆ ರೇಟು. ನಮಗೆ ಸಾಕು ಇಷ್ಟೇ. ನಮ್ಮ ಮನೇಲಿ ಮಕ್ಳಿಗೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ನಾವೇ ಮಕ್ಳಿಗೆ ಮಾಡ್ಬೋದು. ಫ್ರಂಟ್ ಯು ಶೇಪ್ ಹೆಂಗೆ ತಗೋಬೇಕು ಅಂದರೆ, ಒಂದು ಸ್ವಲ್ಪ ಕೂದಲು ತಕ್ಕೋಬೇಕು, ಮುಂದುಗಡೆ ಕಿವಿವರೆಗೂ ಅಷ್ಟೇ ತಗೋಬೇಕು. ಪಾರ್ಲರ್ ಒಳಗೆ ಪರ್ಫೆಕ್ಟ್ ಇರ್ತಾರೆ, ನಾವು ಮನೇಲಿ ಮಾಡೋರಲ್ವ, ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಅದು ಸ್ವಲ್ಪ ಡೊಂಕ ಆಗಿದೆ ಕೂದಲು. ಹೇರ್ ಸೆಟ್ಟಿಂಗಲ್ಲಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಕಾಣಿಸ್ತಿದೆಯಾ? ಲೈಟಾಗಿ, ಜಾಸ್ತಿ ಏನಲ್ಲ, ಲೈಟಾಗಿ ಯು ಶೇಪ್ ಮಾಡಿರೋ ಅಂಥದ್ದು. ಶೋಲ್ಡರ್ ಲೆಂತು ಸಾಕು, 2 ಜುಟ್ಟು ಹಾಕ್ಕೊಳ್ಳೋದಕ್ಕೆ ಇಷ್ಟು ಬೇಕೇ ಬೇಕು ಕೂದಲು. ಹಾಗಾಗಿ ಶೋಲ್ಡರ್ ಲೆಂತ್ವರೆಗೂ ಮಾಡಿದ್ದೀನಿ. ಕಾಣಿಸ್ತಿದೆಯಾ? ಹಾಂ, ಇಷ್ಟು ಹಿಂತಿರ್ಕು. ಕಾಣಿಸ್ತಿದೆಯಾ? ಈ ಥರ ಆಗಿದೆ ಹೇರ್ ಕಟ್. ಲಾಸ್ಟ್ ಫೈನಲ್ಲಿ ಈ ಥರ ಬಂದಿರೋದು. ಕಾಣಿಸ್ತಿದೆಯಾ? ನಾನೇನು ನನಗೆ ಮನೇಲಿ ಕಟಿಂಗ್ ಮಾಡಿನೇ ರೂಢಿ ಆಗಿರೋದು, ಹಾಗಾಗಿ ಈ ಥರ ಬಂದಿದೆ. ಚೆನ್ನಾಗಿ ಬಂದಿದೆ. ರೀಸೆಂಟಾಗಿ ನಾನು ಹೇರ್ ಕಟ್ ಮಾಡಿದ್ದೊಳಗೆ, ಆದರೂ ತುಂಬಾ ಗ್ರೋತ್ ಆಗಿದೆ ಕೂದಲು. ಇಲ್ಲಿವರೆಗೂ ಇತ್ತು ಕೂದಲು, ಇಲ್ಲಿವರೆಗೂ ಇತ್ತು, ಅಷ್ಟು ಹೋಗಿ ಈಗ ಇಷ್ಟ ಆಗಿದೆ. ಇಲ್ಲಿದೆ ನೋಡಿ ಅವಳ್ದು ಕೂದಲು, ಈಗ ಕಟಿಂಗ್ ಮಾಡಿರೋದು. ಹೌದಾ? ತುಂಬ ಸಿಲ್ಕು, ತುಂಬ ಸ್ಮೂತು ಅವಳು ಕೂದಲು. ನಮಗಿಲ್ಲ ಈ ಥರ ಕೂದಲು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಅವಳು ಕೂದಲು. ಇದನ್ನು ಹೀಗೆ ಇಡ್ತೀನಿ ಫ್ರೆಂಡ್ಸ್. ಡೊನೇಟ್ ಮಾಡೋದಾದರೆ ಎಲ್ಲ ಯಾರಿಗೇನು ಕೇಳಿಬಿಟ್ಟು ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ನೋಡೋಣ.
ಹೇರ್ ಕಟ್ ವಿಡಿಯೋ ಹೆಂಗಿತ್ತು ಫ್ರೆಂಡ್ಸ್, ಯಾರಿಗಾದರೂ ಮನೆಯಲ್ಲಿ ಹೇರ್ ಕಟ್ ಮಾಡೋರಿಗೆ ಹೆಲ್ಪ್ ಆಗಲಿ ಅಂಥೇಳಿ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಚಿಕ್ಕ ಚಿಕ್ಕ ಮಕ್ಕಳು ಮನೇಲಿ ಇರ್ತಾರಲ್ಲ, ಅವ್ರಿಗೆ ಪಾರ್ಲರಿಗೆ ಕರ್ಕೊಂಡೋಗಿ ಮಾಡೋದಕ್ಕಾಗಲ್ಲ, ಮತ್ತು ಹಳ್ಳಿ ಕಡೆಗಿರೋರು ಪಾರ್ಲರಿಗೆ ಹೋಗಿ ಕರ್ಕೊಂಡೋಗಿ ಮಾಡ್ಸೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ. ವಿಡಿಯೋ ನೋಡಿ ಕಟ್ ಮಾಡೋರು ಇರ್ತಾರೆ ಮಕ್ಕಳಿಗೆ. ಹಾಗಾಗಿ ನಾನು ಹೆಲ್ಪ್ ಆಗಲಿ ಅಂಥೇಳಿ ಹೇರ್ ಕಟ್ ಮಾಡೋ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿರಿ. ಹೇರ್ ಕಟ್ ಹೆಂಗೆ ಬಂತು ಅಂತಲೂ ಕಮೆಂಟ್ ಮಾಡಿ. ನೋಡಿ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಬಂದಿದ್ದಾಳಂತೆ. ಅದನ್ನು ಒಂದು ಸಲ ತೋರಿಸ್ಬಿಡ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಇಷ್ಟ ಆಯ್ತಾ? ತಿರ್ಕೋ. ಹೆಂಗೆ ಹಾಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಜುಟ್ಟು ಹಾಕೊಂಡು ತೋರಿಸ್ತಿದ್ದಾಳೆ, ಅಲ್ಲಿ ನೋಡ್ತಿರ್ಬೋದು. ಜುಟ್ಟು ಹಾಕೊಂಡ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ, ಮೇಲೆ ತಿನ್ನೊಂಚೂರು ಕತ್ತೆ. ನೋಡಿ, ಜುಟ್ಟು ಹಾಕೊಂಡ್ರು ಎಂಚೂರು ಕೂದಲು ವ್ಯತ್ಯಾಸ ಆಗಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಈಗಿರೋ ಕೂದಲಿಗಿಂತ ಜಾಸ್ತಿ ಕೂದಲೇ ಕಟ್ ಮಾಡಿದ್ದೀನಿ. ಜುಟ್ಟಕ್ಕಿಂತ ಉದ್ದ ಕೂದಲನೇ ಇದೆ, ಅರ್ಧಕ್ಕಿಂತ ಜಾಸ್ತಿ ಹೇರ್ ಕಟ್ ಆಯಿತು ಅವಳದೀಗ. ನನಗೆ ನೋಡಿದರೆ ಬೇಜಾರಾಗುತ್ತೆ, ಬಟ್ ಪರವಾಗಿಲ್ಲ, ಬೆಳೆಯುತ್ತಲ್ವ, ಹಾಗಾಗಿ ಕಟ್ ಮಾಡಿದ್ದೀನಿ. ನೋಡ್ತಿರ್ಬೋದು ಹೇರ್ ಕಟ್ಟು ಯಾವ ಥರ ಬಂತು ಅಂತ. ಜುಟ್ಟು ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ತಿರ್ಕೊಂಬಂದೆ, ತಿರ್ಕೊಂಡು ಅಂದ್ರೆ ಆಯ್ತಲ್ಲ. ಈಗ ಅದೊಂದು ಕವರ್ಗೆ ಹಾಕಿಡು ಕೂದಲು ಅಲ್ಲಿ ತಮೇಲೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಿಲ್ಕಿ ಇದೆ ಕೂದಲು. ಹೌದಾ, ಸಖತ್ ಸಾಫ್ಟು, ಸಖತ್ ಸ್ಮೂತು.